ಬಾಬನ ಬಿದ್ದು ನೋಡೋಕೆ ಒಬ್ಬರೇ ಬಾಬನ್ ಬೇಕು ನಾವ್ಯಾರು ಅನ್ನಂಗಿರೋರಿಗೆ ದೊಡ್ಡವರು ತಮ್ಮ ಇನ್ನೂ ಬೆಳೀತಿದ್ಯಾ ಬೆಳಿ ಎಲ್ಲ ಆಗ್ಬೇಡ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಲ್ ಇನ್ ಒನ್ ಕನ್ನಡಿಗ ಸುದರ್ಶನ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾನು ಬೇಗನೆ ರೂಮ್ಗೆ ಹೋಗಿ ರೆಡಿಯಾಗಿ ರೂಮಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಕಾಲೇಜ್ ಹತ್ರ ಬಂದೆ ಲಂಚ್ ಬ್ರೇಕ್ ಅಷ್ಟರಲ್ಲಿ. ಯಾಕಪ್ಪ ಅಂತಂದರೆ ನಾನು ಇವತ್ತು ಮಂಡ್ಯಕ್ಕೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ನನ್ನ ಫ್ರೆಂಡು ಸುಮಿತ್ನ ಕಾಯ್ತಾ ಇದೆ, ಯಾಕಂದರೆ ಅವ್ನು ನನ್ನ ಸಬ್ಬರ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ. ಅಷ್ಟರಲ್ಲಿ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಸ್ವಲ್ಪ ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ವೀಡಿಯೋ ಬಗ್ಗೆ ಮಾತಾಡಿಕೊಂಡು ಅಲ್ಲಿಂದ ನಾನು ಹೊರಡಬೇಕಾಯಿತು. ಸುಮಿತ್ ಬಂದಷ್ಟೇ ನನ್ನ ಸಬರ್ ಕರ್ಕೊಂಡು ಹೋಗ್ಬಿಟ್ಟ. ಸಬರ್ಗೆ ಹೋಗ್ಬಿಟ್ಟು ಬಸ್ಸು ಆದಷ್ಟು ಬೇಗನೆ ಸಿಕ್ತು. ಆ್ಯಂಡ್ ಬಸ್ಸು ತುಂಬ ಖಾಲಿ ಇರೋದ್ರಿಂದ ಕಿಟಕಿ ಪಕ್ಕ ಕೂತ್ಕೊಂಡು ಆರಾಮಾಗಿ ಪೀಸಾಗಿ ಮಲ್ಕೊಂಡಿದೆ. ಯಾಕಂದರೆ ಬೆಳಗ್ಗೆ ವರ್ಕೌಟ್ ಮಾಡಿ ಫುಲ್ಲು ಮೈಕೈ ನೋಯ್ತಾಯಿತ್ತು, ಅದಕ್ಕೋಸ್ಕರ. ಸೊ ಮಂಡ್ಯಕ್ಕೆ ಬಂದಮೇಲೆ ಜಿಮ್ ಹತ್ರ ಹೋಗಿ ಕೆಲವೊಂದು ಅಪ್ಡೇಟ್ನ ತಗೋಬೇಕಾಗಿತ್ತು, ವಿಷಯಗಳನ್ನ ತಿಳ್ಕೊಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ದೆ. ತಿಳ್ಕೊಂಡು ಬರಬೇಕಾದ್ರೆ ಅಲ್ಲೇ ಗಣಪತಿ ಬಿಡ್ತಾಯಿದ್ರು, ಯಾವ ಏರಿಯಾದವರು ಮತ್ತು ಯಾರು ಅಂತ ಗೊತ್ತಾಗಲಿಲ್ಲ. ಸೊ ಅಲ್ಲಿಂದ ಅದು ನೋಡ್ಕೊಂಡು ಮನೆಗೆ ಬಂದು ಊಟ ಮಾಡಿ ಮಲ್ಕೋತಾ ಇದ್ದೀನಿ. ಇಷ್ಟ ಆಗಿರೋ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.